यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। भारत माता के ರೈತರ ಹೋರಾಟಕ್ಕೆ ಸಾರ್ವಜನಿಕರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಉತ್ತಾರಿಗಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಬಡವರ ಹೋರಾಟಕ್ಕೆ ಬಡವರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಹೋರಾಟ ಹಾಕ್ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಯಾರಿಗಾಗಿ ಹೋರಾಟ ಬಡವರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ರೈತರ ಮೇಲೆ ಮಲತಾದ ಅಧಿಕಾರಿಗಳಿಗೆ ಬಡವರ ಮೇಲೆ ಅನ್ಯಾಯ ಮಾಡುತ್ತ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ರೈತರ ಮೇಲೆ ಅನ್ಯಾಯ ಮಾಡುತ್ತಿರುವ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಬಡವರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಬಡವರ ಮೇಲೆ ಅನ್ಯಾಯ ಮಾಡುತ್ತಿರುವ ತಾಲೂಕ್ ಪಂಚಾಯತಿ ಅಧಿಕಾರಿಗಳಿಗೆ ಬಡವರ ಮೇಲೆ ಅನ್ಯಾಯ ಮಾಡುತ್ತಿರುವ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಗಳಿಗೆ ರೈತರ ಮೇಲೆ ಅನ್ಯಾಯ ಮಾಡುತ್ತಿರುವ ಮಲತಾಯಿ ಮಾಡುತ್ತ ಅಧಿಕಾರಿಗಳಿಗೆ ರೈತರ ಮೇಲೆ ಅನ್ಯಾಯ ಮಾಡುತ್ತಿರುವ ಅಭಿವೃದ್ಧಿ ಅಧಿಕಾರಿಗಳಿಗೆ ಬಡವರ ಮೇಲೆ ಅನ್ಯಾಯ ಮಾಡುತ್ತಿರುವ ಅಭಿವೃದ್ಧಿ ಅಧಿಕಾರಿಗಳಿಗೆ ಉತ್ತರ ಮಾಡುತ್ತಿರುವ ಅಧಿಕಾರಿಗಳಿಗೆ ಉತ್ತರ ಮಾಡುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಬಡವರ ಹೋರಾಟಕ್ಕೆ ಬಡವರ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ರೈತರ ಮೇಲೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಬಡವರ ಮೇಲೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಕಂಪ್ಯೂಟರ್ ಉದ್ಧಾರ ಮಾಡುತ್ತಾರೆ ಭಾರತ್ ಮಾತಾ ಕಿ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಯಾರಿಗಾಗಿ ಹೋರಾಟ ಯಾರಿಗಾಗಿ ಹೋರಾಟ ಬೇಕೇ ಬೇಕು ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಒಂದೇ ಯಾವತ್ತು ಹಿರೇಮಸಲಿ ಗ್ರಾಮದ ಸಮಸ್ತ ಗ್ರಾಮಸ್ಥರ ಪರವಾಗೂ ಹಾಗೂ ಬಡವರ ಪರವಾಗಿ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಾಹೇಬರಿಗೂ ಹಾಗೂ ಮಾನ್ಯ ಶಿವ ಸಾಹೇಬರಿಗೆ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ. ಸಾಹೇಬ್ರೆ, ತಮಗಂತೂ ಗೊತ್ತಿದ್ದ ವಿಷಯ 2023-24ರಲ್ಲಿ ಕಂಪ್ಯೂಟರ್ ಉತ್ತಾರ ಮಾಡತ್ ಹೇಳಿ ಆಲ್ರೆಡಿ ತಾಲೂಕ್ ಪಂಚಾಯತಿ ಶಿವ ಸಾಹೇಬ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹೇಳಿದೆ. ಆದ್ರೂ ಕೂಡ ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಲೆಟರ್ ಬರೆದ್ರು. ಲೆಟರ್ ಬರೆದು ನಿಯಮಾನುಸಾರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಾಹೇಬ್ರು ಲೆಟರ್ ಬರೀತಾರ. ನಿಯಮಾನುಸಾರವಾಗಿ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟೆ, ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಟ್ಟೆ, ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಕೊಟ್ಟೆ. ಇವರೆಲ್ಲ ಕೊಟ್ಟರು, ಇಲ್ಲಿ ತನೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮುಂಬರುವ ದಿನಗಳ ಮಾನ್ಯ ಜಿಲ್ಲಾ ಪಂಚಾಯತಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ ಎಲೆಕ್ಷನ್, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದಿರೋದ್ರಿಂದ ಆ ಟೈಮ್ದಾಗ ಕೇಳಿದಾಗ ಸಾಮಾನ್ಯ ಸಭೆ ಮಾಡ್ರಿ, ಆಡಳಿತದಲ್ಲಿ ಜನಪ್ರತಿನಿಧಿಗಳದಾರ, ಅಧ್ಯಕ್ಷರದಾರ, ಸಾಮಾನ್ಯ ಸಭೆ ಮಾಡಿದ್ರೆ ಜನಗಳಿಗೆ ಮೀಟಿಂಗ್ ಕರೀರಿ. ಮೀಟಿಂಗ್ ಕರೆದ್ರೆ ನೀವು ಉತ್ತಾರಿ ಪಾಸ್ ಮಾಡಿ ಕೊಡ್ರಿ. ಉತ್ತಾರಿ ಪಾಸ್ ಮಾಡಿ ಕೊಟ್ರಿ ಅಂದ್ರೆ ಅಲ್ಲಿ ಕಂಪ್ಯೂಟರ್ ಉತ್ತಾರ ಐತಂದ್ರ ಮನಿ ಕಟ್ಲಕ್ ಅನುಕೂಲ ಆಗ್ತದ. ಛಪ್ರಾಗ ಅದಾರ, ಪತ್ರ ಕಟ್ಕೊಂಡಾರ, ಹಾವು ಬರ್ಲಿಕತ್ತಾವ, ಕಡದ ಶೈಲಿ ಗತ್ತಾರ. ಅದಕ್ಕೆ ಅವ್ರ ನಿಮ್ ಪುಣ್ಯದಿಂದ ಉತ್ತಾರ ಮಾಡಿ ಕೊಟ್ರ ಅಂದ್ರ ಸುಮ್ ನಿಮ್ ಬೆಳಕನಾಗ ಇರ್ತಾರ. ಅದಕ್ಕೆ ಲೈಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲಾ ಮಾಡಿರಿ. 2023ರಿಂದ 24ರಂಗ ವ್ಯವಸ್ಥೆ ಮಾಡಿಕೊಟ್ರು. ಮುಂದೆ ಇಲ್ಲಿ ತನ ಬತ್ತು, ಇಲ್ಲಿ ತನ ಬಂದ ಬಳಕ ಮುಂದೆ ಅದನ್ನು ಕಟ್ ಮಾಡಿಬಿಟ್ರಿ. ಕೈಬಾರ ಉತ್ತಾರ ಕೊಟ್ರು,
ಬಿಲ್ ತುಂಬಿಕೊಂಡ್ರು. ಅಲ್ಲ ನೀವು ಅನುಕೂಲ ಮಾಡಿ ಕೊಟ್ಟಿರಿ ಬಡವ್ರಿಗೆ, ಅದ ಕೃತಜ್ಞತೆ, ಜನಗಳ ಪರವಾಗಿ ನಿಮ್ಗೆ ಕೃತಜ್ಞತೆ ಹೇಳ್ತೀನಿ. ಇನ್ನ ಮುಂಬರೋ ದಿನಗಳವ ಅವ್ರಿಗೆ ಉತ್ತಾರ ಮಾಡಿಕೊಟ್ರ ಅಂದ್ರೆ ಪಾಪ ಹಾವು ಕಡ್ಲಿಗತ್ತಾವ. ಕಂಪ್ಯೂಟರ್ ಉತ್ತಾರ ಮಾಡಿಕೊಡ್ರಿ ಸರ್. ರಾಜ್ಯಪಾಲರ ಹೆಸರಲ್ಲಿ ಉತ್ತಾರ ನಾವು ಮಾಲಕ್ ಬರಲ್ಲ ಅಧಿಕಾರಿ ಇಲ್ಲ ಅಂತ ಹೇಳ್ತಾರ. ಅದು ಇಲ್ಲ ಅಂದ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನಿಮ್ಮ ಹೆಸರಲ್ಲೇ ಉತ್ತಾರ ಬಿಟ್ಟಿದೆವು. ದಾನಪತ್ರ ಇದ್ದಾಗ ದಾನಪತ್ರ ಉತ್ತಾರ ಇತ್ತು. ಮುಂದೆ ದಾನಪತ್ರ ಉತ್ತಾರ ಮಾಡ್ಕೊಂಡ್ರೆ ದಾನಪತ್ರ ಮಾಡಿದಾಗ ಹೇಳಿದ್ರು, ದಾನಪತ್ರ ಮಾಡೋ ಟೈಮ್ದಾಗ ಹೇಳಿದನ ದಾನಪತ್ರ ಅಧಿಕಾರಿಗಳ ಹೆಸರು ಬಿಡ್ಬೇಡ್ರಿ, ರಾಜ್ಯಪಾಲರ ಹೆಸರಲ್ಲಿ ಉತ್ತಾರ ಬಿಡ್ಬೇಡ್ರಿ, ನಿಮ್ ಕೈ ಮುಗಿದು ಕೇಳ್ಕೊತೇವು. ನೀವು ಉತ್ತಾರ ಮಾಡ್ಯಾರ ನಾಳೆಗೆ ಯಾವ್ದಾದ್ರು ಸರ್ಕಾರ ಆದೇಶ ಮಾಡ್ತಾವ್ರಿ ಎಬ್ಬಿಸಿ ಕಳಿಸ್ತೀರಿ ನೀವು. ನಾ ಜಾಗ ಸರ್ಕಾರದಾಗ ನೀವು ಹೇಳ್ರಿ ನಿಮ್ಗೆ ಅಲ್ಲಿ ಅಂದ್ರೆ ಏನ್ ಮಾಡ್ಬೇಕು? ಜನತೆ ರೊಕ್ಕ ಕೊಟ್ಟು ಮನಿ ತಗೊಂಡವ್ರ ಬಡವರು ಜನ ಕುಲಕರ್ಣಿ ಹೆಸರಲ್ಲೇ ಐತ್ರಿ ಸಾಹೇಬ್ರ. ಕುಲಕರ್ಣಿ ಹೆಸರಲ್ಲೇ ಇದ್ದು ಒಂದ್ ಹಾಳ ತೋಟ ತಿಳಿಯೋದ ಅಲ್ಲೇ ಮಗ್ಲೆ. ಆ ಹಾಳ ತೋಟದ ಹೆಸರು ರಾಜ್ಯಪಾಲರ ಹೆಸರಲ್ಲೇ ಮಾಡಿದ್ರು, ಅದು ಮಾಲಕರ ಹೆಸರಲ್ಲೇ ಇತ್ತು. ದಾನಪತ್ರ ಆಲ್ರೆಡಿ ಮಾಲಕರ ಹೆಸರಲ್ಲೇ ಐತ್ರಿ ಸಾಹೇಬ್ರ. ಮಾಲಕರ ಹೆಸರಲ್ಲೇ ಇದ್ದಾಗ ಅಧಿಕಾರಿಗಳು ಹಾದಿ ತಪ್ಪಿಸಿದ್ರು, ರಾಜ್ಯಪಾಲ ಹೆಸರಲ್ಲೇ ಬಿಡುತ್ತೇಳಿ ಪಂಚಾಯತಿ ಜನಪ್ರತಿನಿಧಿಗಳು ಹೇಳಿದ್ರು. ಅವ್ರಿಗಂತೂ ರೋಡ್ ಕುಂಡಿ ಸಿಳಕ್ ಬಲ್ಲಾರಂತ ಮೆಂಬರ್ಗಳು ಇದ್ರು, ಅವ್ರಿಗೆಲ್ಲ ತಪ್ಪು ಗೈಡೆನ್ಸ್ ಕೊಟ್ರು. ತಪ್ಪು ಗೈಡೆನ್ಸ್ ಕೊಟ್ಟ ಬಳಿಕ ರಾಜ್ಯಪಾಲ ಹೆಸರಲ್ಲೇ ಮಾಡಿದ್ರು. ಮಾಡಿ ಬಳಿಕ ಈಗ ಈಗ ಸಾಮಾನ್ಯ ಒಬ್ಬ ಮನುಷ್ಯ ಮನಿ ಕಟ್ಟಿದ ಮನಿ ಕಟ್ಟಿದ್ರೆ ಕಂಪ್ಯೂಟರ್ ನ ಉತ್ತಾರ ಹಾಕಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದೆವು. ಆ ಉತ್ತಾರ ಕೈವಾರ ಉತ್ತಾರ ತಗೊಂಡು ಹೋಗಿ ಅವ್ರ ಏನ್ ಕೇಳಿದ್ರು, ಕಂಪ್ಯೂಟರ್ ಉತ್ತಾರ ನಮ್ಮ ಮಾಡಕ್ ಬರಲ್ಲ, ರಾಜ್ಯಪಾಲ ಹೆಸರಲ್ಲೇ ಕೇಳಿದ್ರು, ರಾಜ್ಯಪಾಲ ಹೆಸರು ಬಂದ್ಬಿಡ್ತದ. ನೀವು ಈ ಸ್ವತ್ ಮಾಡಿಕೊಡ್ರಿ ನಮ್ಗ. ಕಂದಾಯ ಭೂಗ್ರಾಮ ಅಂತ ಸರ್ಕಾರ ಮಾಡಿ ತೋರಿಸ್ಯಾರ. ಆಲ್ರೆಡಿ ಸಂಘ ಗ್ರಾಮ ಮಾಡಿದ್ರು ಕಂದಾಯ ಭೂಗ್ರಾಮ. ನೀವು ಅಲ್ಲ ನೀವು ರಾಜ್ಯಪಾಲ ಹೆಸರಲ್ಲೇ ಬಿಡ್ರಿ, ಸರ್ಕಾರ ಹೆಸರಲ್ಲೇ, ಜಿಲ್ಲಾಧಿಕಾರಿ ಹೆಸರಲ್ಲೇ ಬಿಡ್ರಿ. ಹಾ ಅದಕ್ಕೆ ದಯವಿಟ್ಟು ಅವರೊಂದು ಯಾರು ಸರಿ ಸರಿ ಇದು ಮಾಡಿ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಯಾರಿಗಾಗಿ ಹೋರಾಟ? ಭಾರತ್ ಮಾತಾ ಕೀ. ಇದಕ್ಕೆ ನಾವು ಮಾಲಿನ್ಯ ಸಾಹೇಬ್ರ ಹೋರಾಟ ಕೊಡ್ತೇನೆ ಸಾಹೇಬ್ರ, ನಮ್ಮ ಗಮನಕ್ಕೆ ಇರ್ಲಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಸಳಿಬಿಕೆ ಗ್ರಾಮದ ಸಮಸ್ತ ಬಡವರ ಪರವಾಗಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳೋದೇನಂದ್ರೆ, ಅಲ್ಲಿರ್ತಕ್ಕಂಥ ಕುಲಕರ್ಣಿಯವರ ಪ್ಲಾಟ್ ನಲ್ಲಿ ಮತ್ತು ಹಾಳ ತೋಟದಲ್ಲಿ ಇರ್ತಕ್ಕಂಥ ಸಮಸ್ತ ಜನತೆಯ ಬೇಡಿಕೆ, ಅಲ್ಲಿರ್ತಕ್ಕಂಥ ಕೈಬಾರ ಉತ್ತಾರಿ ಕೊಟ್ಟಿರೋದ್ರಿಂದ ಆ ಕೈಬಾರ ಉತ್ತಾರಿಯನ್ನ ಕಂಪ್ಯೂಟರ್ ಉತ್ತಾರಿ ಮಾಡೋ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ, ಮಾನ್ಯ CS ಸಾಹೇಬರಿಗೆ ಈ ಮನವಿ ಕೊಡುವ ಮುಖಾಂತರ ಮಾನ್ಯ ಸರ್ಕಾರಕ್ಕೆ, ನಮಗೆ ಸಮಸ್ತ ಜನತೆಗೆ ಈ ಸ್ವತ್ತನ್ನ ಮಾಡಿ ಉತ್ತಾರಿ ಮಾಡಿ ಕೊಡ್ಬೇಕಂತ ಹೇಳಕ್ಕೆ ಸಮಸ್ತ ಗ್ರಾಮಸ್ಥರ ಪರವಾಗಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ. हमारे गरीबा है, हमना क्या होना है? हमना गरीबा को उतारी होना भी। हमें गरीबा है, हमारा घर नहीं, खेत नहीं, क्या भी नहीं, हमना को उतारी एक हुए तो हमें तुम्हारा हाथ जोड़ती देखो, कंपट उतरा ही होना हमना को। अभी घरा बनेंगे नहीं तुम्हें? घरा नहीं बने हमें, हमारा पतरा शेडी है हमारे को, घर नहीं है हमना को, गरीबा है हमना को, हमना राबे ने पेट भरता नहीं, हमना कंप्यूटर उतारी होना हमना को, हमना नहीं दे रहे घर बनाने, कंप्यूटर उतारी लेकर बोलती हमना पंचायत वाले, हाँ उतारी लेकर घर बनाती तुम ना कर बोलती। हमना क्या ऐसा करना, हमें गरीबा देखो हमना को तुम्हें से, हाँ मिल जाए देखो। हमारा पतरा शेडी है हमारा पूरा, हमारा क्या भी नहीं है, कीड़े पतिंगे ऐसा। ಯಾವತ್ತು ಹಿರೇಮಸಳಿ ಗ್ರಾಮದ ಸಮಸ್ತ ಗ್ರಾಮಸ್ಥರು ಹಾಗೂ MSL ಪಾಟೀಲರನ್ನು ಒಳಗೊಂಡು ಹಾಗೂ ಸಮಸ್ತ ಬಡ ಜನತೆಯ ಪರವಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳೋದೇನೆಂದರೆ, 2023-24ರಲ್ಲಿ ಒಂದು ಸರ್ಕಾರಕ್ಕೆ ಮನವಿ ಮಾಡಿದ್ರು ಸಾಹೇಬ್ರನ್ನ. ಏನು ಮನವಿ ಮಾಡಿದಪ್ಪ ಅಂದ್ರೆ, ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಜನತೆ ಕುಟುಂಬಗಳು 200-300 ಜನ ಕುಟುಂಬ ವಾಸ ಮಾಡ್ಲಾಕತ್ತಾರ. ಇಲ್ಲಿ ಪತ್ರ ಶೆಡ್ನಾಗ ಅದಾರ. ಯಾಕಂದ್ರೆ ದಿನನಿತ್ಯ ಮುಂಜಾನೆ ಎದ್ರುಪ್ಲೆ ಕೂಲಿ ಹೋಗೋ ಜನ ರೀ, ಅಲ್ಲೆಲ್ಲ ಆ ತಾಯಂದ್ರು ಬಂದಾರ. ಅದು ಏನಾಗ್ಬಿಟ್ಟ ಸಾಹೇಬ್ರ, ಅಲ್ಲಿರ್ತಕ್ಕಂಥ 2000 ಒಬ್ಬ ಮನೆ ಕಟ್ಲಕತ್ತಿರು, ಸಾರ್ವಜನಿಕಿಂತ ಒಬ್ಬ ಮನೆ ಕಟ್ಲಕತ್ತಿದ್ದ. ಮನೆ ಕಟ್ಟೋ ಟೈಮ್ದಾಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದ್ರೇನು, ಇಲ್ಲಪ್ಪ ನೀ ಮನೆ ಕಟ್ಟಬೇಡ, ನಿಂದು ಏನಾರು ಆಧಾರ ನಮ್ಮ ಪಂಚಾಯತಿ ನೀ ಬಿಲ್ ತುಂಬಿ ಮನೆ ಕಟ್ಟು ಅಂತ ಹೇಳಿದ್ರು. ಮುಂದೆ ಬಿಲ್ ಕಟ್ಟಿ ಮನೆ ಕಟ್ಟ ಅಂತ ಹೇಳಿದಾಗ ಮುಂದೆ ಅವ್ರಿಗೊಂದು ನಾವು ಪ್ರಶ್ನೆ ಮಾಡಿದೆವು. ನೋಡಿ ಸಾಹೇಬ್ರ, ಇದು ಸರ್ಕಾರ ರಾಜ್ಯಪಾಲರ ಅನುದಾನ ಇರ್ತಾರೆ, ಇದರಿಂದ ಮೇಲಾಗಿ ತಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ತಮ್ಮ ಹೆಸರಿಗೆ ಉತ್ತಾರಿ ಇರೋದ್ರಿಂದ ನೀವು ಈ ಸ್ವತ್ತು ಮಾಡಿ ಉತ್ತಾರಿ ನೀವು ಕಂಪ್ಯೂಟರ್ ಉತ್ತಾರಿ ಮಾಡಿಕೊಡ್ರಿ. ಈ ಕಂಪ್ಯೂಟರ್ ಈ ಸದ್ಯ ADL ಆಫೀಸ್ಗೆ ನಾವು ಇವ್ರಿಗೆ ಉತ್ತಾರಿ ನಾವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದ್ರ ಅವ್ರು ಏನ್ ಹೇಳ್ತಾರ, ಕಂಪ್ಯೂಟರ್ ಉತ್ತಾರಿ ತೊಂಬರಿ ನೀವು ಮನೆ ಕಟ್ರಿ ಅಂತ ಕೇಳ್ತಾರ.
ಇವತ್ತಿನ ದಿವಸ ಕಂಪ್ಯೂಟರ್ ಉತ್ತಾರಿಲ್ಲಾರೆ ದಿನ ಕೂಲಿ ಮಾಡಿ ಬಂದು ಆ ಪತ್ರದಾಗ ಇರ್ಬೇಕಾದ್ರೆ ಜೀವನ ಮಾಡ್ಬೇಕಾದ್ರೆ ರಗಡ ಹೈರಾಣ ಆಗಿಬಿಟ್ಟದ. ಯಾಕಂದ್ರೆ ದಿನನಿತ್ಯ ಇವ್ರ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟ ಸರ್. ತಮ್ಮ ಮುಖಾಂತರ ಗೃಹ ಸಚಿವರಿಗೂ ಮತ್ತು ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ತಮ್ಮ ಮಟ್ಟದಾಗ ತಾವು ತಿಳಿಸಿದ್ದೆ ಆದ್ರೆ ಹಾಗೂ ಮನೆ ಜಿಲ್ಲಾಧಿಕಾರಿ ಮುಖಾಂತರ ತಾವು ಮಾತಾಡಿ ಸರ್ಕಾರಕ್ಕೆ ತಾವು ಕೊಟ್ಟಿದ್ದೆ ಆದ್ರೆ ಸಮಸ್ತ ಹಿರೇಮಸರಿ ಗ್ರಾಮಕ್ಕೆ ತಾವು ಅನುಮತಿ ಮಾಡಿಕೊಡ್ತಾ ಇದ್ದಾರೆ. ಸಮಸ್ತ ಗ್ರಾಮಸ್ಥರ ಪರವಾಗಿ ವಿನಂತಿ ಪೂರ್ವಕವಾಗಿ ಮಾಡ್ಬೇಕು ಕೇಳ್ತಾ ಇದ್ದೀನಿ. ಒಂದು ವಿನಂತಿ ಅಂದ್ರೆ ತಾವು ನಮ್ಮ ತಾಲೂಕದವ್ರು ಇರೋದ್ರಿಂದ ನಮ್ಮ ಜಿಲ್ಲೆಯವರು ಇರೋದ್ರಿಂದ ಅದರ ಬಡವರ ಕಳಕಳಿ ತಮ್ಮ ವಿನಂತಿ ತಾವು ಕೇಳ್ತಿರ್ತಾರೆ. ನಾವು ಉದ್ದೇಶದಿಂದ ಅದಕ್ಕೆ ದಯವಿಟ್ಟು ಅದನ್ನು ನಮ್ಗೆ ಯಶಸ್ವಿ ಮಾಡಿ ರೈತರ ಮೇಲೆ ಅನ್ಯಾಯ ಮಾಡ್ತಾರೆ ಮಲತಾಯಿ ಅಧಿಕಾರಿಗಳಿಗೆ, ರೈತರ ಮೇಲೆ ಅನ್ಯಾಯ ಮಾಡ್ತಾರೆ ಅಭಿವೃದ್ಧಿ ಅಧಿಕಾರಿಗಳಿಗೆ, ಬಡವರ ಮೇಲೆ ಅನ್ಯಾಯ ಮಾಡ್ತಾರೆ ಅಭಿವೃದ್ಧಿ ಅಧಿಕಾರಿಗಳಿಗೆ, ಉದ್ಧಾರ ಮಾಡತಕ್ಕಂಥ ಅಧಿಕಾರಿಗಳಿಗೆ, ಉದ್ಧಾರ ಮಾಡತಕ್ಕಂಥ ಅಧಿಕಾರಿಗಳಿಗೆ ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬಡವರ ಹೋರಾಟಕ್ಕೆ, ಬಡವರ ಹೋರಾಟಕ್ಕೆ ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು, ರೈತರ ಮೇಲೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ, ಬಡವರ ಮೇಲೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ, ಕಂಪ್ಯೂಟರ್ ಉದ್ಧಾರ ಮಾಡಲಾರ್ದ ಅಧಿಕಾರಿಗಳಿಗೆ ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ, ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।